ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ನಡೆ ಮತ್ತು ಪ್ರತಿಭಟನೆಯ ಸ್ವರೂಪವನ್ನು ನೋಡಿದ್ರು. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಗಗನ ಕುಸುಮಾನ ಕೈಗೆಟ್ಕಲ್ವಾ? ಪಬ್ಲಿಕ್ ಟಿವಿ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳನ್ನ ಈಗ ಟಚ್ ಮಾಡೋದಕ್ಕೆ ಆಗಲ್ಲ. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಇದ್ದಾಗಲೇ ಮೀಸಲಾತಿಯನ್ನು ಕೊಟ್ಟಿಲ್ಲ. ಮೀಸಲಾತಿ ಕೊಡಲ್ಲ ಅಂತ ಕೋರ್ಟ್ಗೆ ಬೊಮ್ಮಾಯಿ ಸರ್ಕಾರ ಅಫಿಡವಿಟ್ ಅನ್ನ ಹಾಕಿದೆ. ಈಗ ರಾಜಕೀಯ ಮಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಬಿಜೆಪಿ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರ ಹೋರಾಟಕ್ಕೆ ಮಣಿಯಲ್ಲ ಅನ್ನೋ ಮೆಸೇಜ್ ಅನ್ನ ಕೂಡ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. 2A ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವರು ಆಡಿರುವಂತಹ ಮಾತು ಏನು ಹಾಗಾದ್ರೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡೋಣ. ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಡಿಸಿಎಂ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಇನ್ನೂ ಕೂಡ ಆರಂಭವಾಗಿಲ್ಲ, ಯಾವಾಗ ಆರಂಭ ಆಗ್ತಾ ಇದೆ? ಅದು ಅಪೋಸಿಷನ್ ಪಾರ್ಟಿಗೆ ಬಿಟ್ಟಿದ್ದೀವಿ. ಅವ್ರು ಬೇರೆ, ಅವ್ರಿಗೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಅವ್ರಿಗೆ ಹೊಡೆದ್ರು, ಇವ್ರು ಹೊಡೆದ್ರು, ಪೊಲೀಸು ಗೇಟ್ನ ಬಿಸಾಕಿದ್ರು. ಗೇಟ್ನ ತೆಗೆದುಬಿಟ್ಟು ಹಾಗೆ ಬಿಸಾಕೋದು ತೋರಿಸ್ತಾ ಇದ್ದಾರೆ. ನಾವು ಅವರು ಮಾಡಿದಂಥ ಅನಾಹುತಿಗಳು ಪಂಚಮಸಾಲಿ ಅವ್ರಿಗೆ ಕೊಡ್ಬೋದಾಯ್ತು. ಅವ್ರಿಗೆ ಬೇಕಾಗಿದ್ದ ಅವ್ರ ಕೈಲಿ ಅಧಿಕಾರ ಇದ್ದಾಗ ಅವ್ರ ಕೈಲಿ ಕೊಡೋಕ್ಕಾಗದೆ ಕೋರ್ಟ್ಗೆ ಅಫಿಡವಿಟ್ ಫೈಲ್ ಮಾಡಿಬಿಟ್ಟು ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಫೈಲ್ ಮಾಡಿಬಿಟ್ಟು ಈಗ ಹೋಗಿ ರಾಜಕೀಯ ಮಾಡ್ತಾಯಿದ್ದಾರೆ ಅಂತಂದರೆ ನಿಜವಾಗ್ಲೂ ನಗುವಂಥದ್ದು. ಆಮೇಲೆ ಒಂದು ಹಿಂದುಳಿದ ವರ್ಗನ ಟಚ್ ಮಾಡೋದು, ಅದಕ್ಕೂ 2Aಗೂ ಅದಕ್ಕೂ ಸಂಬಂಧ ಬೇರೆ ಯಾವುದಾದ್ರು ಕೇಳಲಿ ಅವರು, ನೋ ಪ್ರಾಬ್ಲಮ್. ಅವ್ರದ್ದು ಯಾವುದಾದ್ರು ಇರೋದ್ರಲ್ಲಿ ಸಪ್ರೇಟಾಗಿ ಕೇಳಲಿ ಅವರು. ಹಿಂದುಳಿದ ವರ್ಗ ಸೆಕ್ಷನ್ ಅಂತ ತೀರ್ಮಾನ ಬೇರೆ ಆಗೋಗಿದೆ. ಅದು ರಾಜಕೀಯವಾಗಿ ಬೇರೆ ಬೇರೆ ಸಂದರ್ಭಕ್ಕೆ ಅದಕ್ಕಿಂತ ಸಾಮಾಜಿಕವಾಗಿ ಒಂದು ಅಫಿಡವಿಟ್ಗಳನ್ನೆಲ್ಲ ಫೈಲ್ ಆಗಿದೆ. ಆಮೇಲೆ ಬೇಕಾದಷ್ಟು ಸರ್ಕಾರನೇ ಒಂದು ಬದ್ಧತೆಯನ್ನು ತೆಗೆದುಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ನಾವು ಸದ್ಯಕ್ಕೆ ಕೈ ಹಾಕೋಕ್ಕಾಗಲ್ಲ. ಇನ್ನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್ ಮೂಢ ಹಗರಣದ ಒಂದು ಏನಾಯ್ತು, ಅದರಿಂದ BDA ಮಾದರಿಯಲ್ಲಿ ಕೂಡ ರೂಪರೇಷೆ ರೂಪಿಸಬೇಕು, ಸೈಟ್ ಹಂಚಿಕೆ ವಿಚಾರಕ್ಕೆ ಅದೇನು? ಹೌದು, ಏಕೆಂದರೆ BDA ಸ್ವಲ್ಪ ಶಿಸ್ತಲ್ಲಿ ನಡೀತದೆ. ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ನನಗೂ ಗೊತ್ತಿದೆ, ನಾನು ಎಷ್ಟೋ ವಿಚಾರಗಳನ್ನ ಹಿಂದೇನು BDAನೂ ತಪ್ಪಾಗಿದೆ, ನನಗಿಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ದೃಷ್ಟಿಯಿಂದನೇ ನಾವು ಇದನ್ನು BDAಗೆ ಎಷ್ಟು ಜನ ಮೆಂಬರ್ಸ್ ಇರಬೇಕು, ಏನಿರಬೇಕು, ಪ್ರತಿಯೊಂದೂ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಅಲ್ಲಿ 10-12 ಜನ ಮೆಂಬರ್ಗಳು ಇಟ್ಬಿಟ್ಟು MLAಗಳು ಎಲ್ಲ ಆಫೀಸರ್ಸ್ಗೂ ಭಾಳ ಎದುರ್ಕೊಂಡು ಕಾಲ ಕಳೀತಾಯಿದ್ರು. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಾವು ಭಾಳ ಕಾನೂನು ಬಿಗಿ ಮಾಡಿದ್ವಿ. ಇದೊಂದು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ.